ನಮಸ್ಕಾರ. ನಾನು ನಿಮ್ಮ ಪಿ ಶೇಷಾದ್ರಿ, ಚಲನಚಿತ್ರ ನಿರ್ದೇಶಕ. ಕೆ ಶಿವರಾಮ ಕಾರಂತ ಅಂದರೆ ಕೋಟ ಶಿವರಾಮ ಕಾರಂತ. ಮೊದಲಿಗೆ ಅವರಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತೀನಿ. ಶಿವರಾಮ್ ಕಾರಂತರ ಹೆಸರನ್ನು ಕೇಳದೇ ಇರುವಂಥ ಕನ್ನಡಿಗ ಯಾರಿದ್ದಾರೆ? ಇವರೊಬ್ಬರು ಪರಿಸರ ತಜ್ಞ, ವಿಜ್ಞಾನ ಬರಹಗಾರ, ಲೇಖಕ, ಯಕ್ಷಗಾನ ತಜ್ಞ. ಹೀಗೆ ತಮ್ಮ ಬದುಕಿನ ಅವಧಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡು ನಮ್ಮ ಅರಿವನ್ನು ವಿಸ್ತರಿಸಿದಂಥ ಅಮೋಘವಾದ ವ್ಯಕ್ತಿತ್ವ ಕಾರಂತರದು. ಇವರು ಸುಮಾರು 400ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಸಾಹಿತ್ಯ ಪ್ರಕಾರದಲ್ಲಿ ಕಾದಂಬರಿ ಬಹಳ ಮುಖ್ಯವಾದ ಪ್ರಕಾರ. ಸುಮಾರು 47 ಕಾದಂಬರಿಗಳು ಇವರಿಂದ ರಚಿತವಾಗಿದೆ. ಈ 47 ಕಾದಂಬರಿಗಳಲ್ಲಿ ಒಂದು ಮುಖ್ಯವಾದ ಕಾದಂಬರಿ ಮೂಕಜ್ಜಿಯ ಕನಸುಗಳು. ನಾನಿವತ್ತು ಮೂಕಜ್ಜಿಯ ಕನಸುಗಳು ಕೃತಿ ಕುರಿತು ಮಾತಾಡೋದಕ್ಕೆ ಹೊರಟಿದ್ದೀನಿ. ಈ ಕೃತಿ ರಚಿತವಾದದ್ದು 1968ನೇ ಇಸವಿಯಲ್ಲಿ. ಈ ಕೃತಿಯನ್ನು ಆಧರಿಸಿ ನಾನು 2018ರಲ್ಲಿ ಅದೇ ಹೆಸರಿನ ಮೂಕಜ್ಜಿಯ ಕನಸುಗಳು ಅನ್ನೋ ಚಲನಚಿತ್ರವನ್ನು ಕೂಡ ನಿರ್ದೇಶನ ಮಾಡಿದೆ. ಆದರೆ ಇವತ್ತು ನಾನು ಚಲನಚಿತ್ರದ ಕುರಿತು ಮಾತಾಡೋದಕ್ಕೆ ಹೊರಟಿಲ್ಲ, ಕಾದಂಬರಿಯ ಕುರಿತು ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಕೃತಿಲಿ ಕಾರಂತರು ಕರಾವಳಿಯ ಒಂದು ಪುಟ್ಟ ಹಳ್ಳಿಯನ್ನು ಉದಾಹರಣೆಗಿಟ್ಟುಕೊಂಡು ನಮ್ಮ ಸಮಾಜದ ನಂಬಿಕೆ, ಸಂಪ್ರದಾಯ, ಧರ್ಮ, ದೇವರು, ಮನುಷ್ಯ ಸಂಬಂಧಗಳು ಇಂಥ ಅನೇಕ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಸ್ಥೂಲವಾಗಿ ಕಾದಂಬರಿಯ ವಸ್ತು ಹೀಗಿದೆ. ಮೂಕಾಂಬಿಕೆ 8ನೇ ವಯಸ್ಸಿಗೆ ವಿಧವೆಯಾಗ್ತಾಳೆ, ಗಂಡನನ್ನು ಕಳೆದುಕೊಂಡು. ಸಂಪ್ರದಾಯದಂತೆ ಕೇಶನ ಮುಂಡನ ಮಾಡಿಸ್ಕೊಂಡು ಕೆಂಪು ಉಟ್ಟುಕೊಂಡಿದ್ದಾಳೆ. ಒಂಟಿಯಾಗಿ ಬದುಕಿ ಆಗಾಗ ಮನಸ್ಸಿಗೆ ಬಂದದ್ದನ್ನು ಮಾತಾಡ್ತಾ ಇದ್ದಿದ್ದರಿಂದ ಜನ ಈಕೆನ ಮರಳು ಅಂತಾರೆ. ಇಂಥ ಜನರ ನಡುವೆ ಮಾತೇ ಬೇಡ ಅಂತ ಮೌನವಾಗಿ ಮೂಕಿ ಅನ್ನಿಸ್ಕೋತಾಳೆ. ತನಗಿಂತ ಕಿರಿಯರು ತನ್ನ ಕಣ್ಣೆದುರಿನಲ್ಲೇ ಸಾಯೋದನ್ನ ನೋಡ್ತಾ ಹೋಗ್ತಾಳೆ. ಈ ಹುಟ್ಟು ಸಾವು ಇದೆಲ್ಲ ಹೇಗೆ, ಯಾಕೆ ಅನ್ನೋ ಪ್ರಶ್ನೆ ಅವಳಿಗೆ ಸಹಜವಾಗಿ ಅನುಭವದಿಂದನೇ ಹುಟ್ಟುತ್ತೆ. ಅವಳ ಕನಸುಗಳು, ಕಾಣಿಕೆಗಳು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಈ ಕಾದಂಬರಿಯಲ್ಲಿ ಮಾಡಲಾಗಿದೆ. ಈಕೆ ಈಗ ಮೂಡೂರಿನಲ್ಲಿ ಜೀವನ ಕಳೀತಾ ಇದ್ದಾಳೆ. ಸುಬ್ರಾಯ ಈಕೆಯ ಮೊಮ್ಮಗ ವಾರ್ಗೆಯಲ್ಲಿ, ಆತನ ಪತ್ನಿ ಸೀತೆ, ಆಕೆಗೆ 2 ಪುಟ್ಟ ಮಕ್ಕಳಿದ್ದಾರೆ. ಇದು ಇವರ ಸಂಸಾರ. ಇಲ್ಲಿ ಸುಬ್ರಾಯ ಚರಿತ್ರೆಯ ವಿದ್ಯಾರ್ಥಿ, ಡಿಗ್ರಿ ಓದಿ ಬಂದು ವ್ಯವಸಾಯ ಮಾಡಿಸ್ಕೊಂಡಿದ್ದಾನೆ. ಅವನೇ ಈ ಕಥೆಯ ಮುಖ್ಯ ನಿರೂಪಕ ಅಂತ ಹೇಳಬಹುದು. ಅವನಿಗೆ ಹಳ್ಳಿಯ ಆಚರಣೆ, ಇತಿಹಾಸದ ಕುರಿತು ಒಂದು ಕುತೂಹಲ ಇದೆ. ಅಜ್ಜಿಯನ್ನ ಎಲ್ಲರೂ ತಲೆ ಸಮ ಇಲ್ಲದೆ ಇರೋಳು ಅಂತ ತಿಳಿದಿದ್ದಾಗ ಆಕೆಗಿರೋ ಒಂದು ವಿಶೇಷವಾದ ಅತೀಂದ್ರಿಯ ಗ್ರಹಣ ಶಕ್ತಿಯನ್ನು ಸುಬ್ರಾಯ ಗಮನಿಸ್ತಾನೆ. ಅದನ್ನು ಮುಂದಿಟ್ಟುಕೊಂಡು ತನ್ನ ಊರಿನ ಸುತ್ತ ಮುತ್ತ ಕಾಡು, ಬೆಟ್ಟ, ಗುಹೆಗಳಲ್ಲಿ ದೊರೆಯುವಂಥ ಪಳೆಯುಳಿಕೆಗಳನ್ನು ತಂದು ಅದರ ಹಿನ್ನೆಲೆಯನ್ನ ಅಜ್ಜಿಯ ಮಾತಿನ ಮೂಲಕ ಹೊರಡಿಸ್ತಾನೆ. ಜನಾಂಗದ ನೆನಪಿನಿಂದ ಮರೆಯಾಗಿ ಹೋದಂಥ ಪುರಾತನ ಜಗತ್ತನ್ನ ಆಕೆ ತಡವುತ್ತಾ ಕನಸು ಕಾಣ್ತಾ ಹೋಗ್ತಾಳೆ. ಆದರೆ ಈ ನೆನಪುಗಳ ಜೊತೆ ಅವರಿಬ್ಬರ ಸಂಬಂಧ ಬೇರೆ ಬೇರೆ. ಇಲ್ಲಿ ಸುಬ್ರಾಯನಿಗೆ ಕುತೂಹಲನೇ ಒಂದು ಸ್ಥಾಯಿ ಭಾವ. ಅಜ್ಜಿ ಮೂಲಕ ಕಾಲ ದೇಶಗಳ ಆಚೆ ಸಂಚರಿಸುವ ಹಂಬಲ ಅವನಿಗೆ. ಇದು ಇಬ್ಬರ ನಡುವಿನ ತಾತ್ವಿಕ ಚರ್ಚೆಗೆ ಕಾರಣವಾಗುತ್ತೆ. ಇವರ ಮಾತಿನಲ್ಲಿ ಧರ್ಮ, ದೇವರು, ಸಂಬಂಧ, ಮೂರ್ತಿ ಪೂಜೆ, ಸೃಷ್ಟಿಕ್ರಿಯೆ ಇಂಥ ಅನೇಕ ಮುಂತಾದ ವಿಚಾರಗಳು ಬಂದು ಹೋಗುತ್ತವೆ. ಇದೊಂದು ವಿಶಿಷ್ಟವಾದ ಕೃತಿ ಅಂತ ಎಲ್ಲರೂ ಒಪ್ತಾರೆ. ಯಾಕೆ ಅಂದರೆ ಇದು ಎಚ್.ಜಿ. ವೇಲ್ಸ್ನ ಟೈಮ್ ಮೆಷಿನ್ ಅಂತೆ ನಮ್ಮನ್ನು ಇತಿಹಾಸದ ಬೇರೆ ಬೇರೆ ಕಾಲಖಂಡಗಳಿಗೆ ಒಯ್ಯುತ್ತೆ. ಇಲ್ಲಿ ಶಿಲಾಯುಗ ಬರುತ್ತೆ, ಮಧ್ಯಯುಗ ಬರುತ್ತೆ, ವೈದಿಕ ಯುಗ ಬರುತ್ತೆ, ಜೈನ ಬೌದ್ಧ ಯುಗ ಬರುತ್ತೆ. ಇವೇ ಮುಂತಾದ ಕಾಲಾವಧಿಗಳ ಮೂಲಕ ಭಾರತೀಯ ಬದುಕು ಹಾದು ಬಂದ ಮತ್ತು ಆ ಹಾದಿಯಲ್ಲಿ ಪ್ರಕೃತಿ, ದೇವರು, ವಿಗ್ರಹ ಪೂಜೆ, ಲೈಂಗಿಕ ಸಂಬಂಧಗಳ ವಿಕಾಸ, ಧರ್ಮಗಳ ಹುಟ್ಟು ಮತ್ತು ತಿಕ್ಕಾಟ, ಈ ಮೂಲಕ ಬದುಕು ಪಡೆದುಕೊಂಡ ಹಲವಾರು ವಿಕೃತಿ ಸುಕೃತಿಗಳ ವಿಶ್ಲೇಷಣೆ ಬರುತ್ತೆ. ಹೀಗೆ ಈ ಕೃತಿಯಲ್ಲಿ ಮನುಕುಲದ ಇತಿಹಾಸ ಬೆಳೆದು ಬಂದ ಹಾದಿಯನ್ನ, ಅದರ ವಿಸ್ಮಯಗಳನ್ನ ವರ್ತಮಾನದಲ್ಲಿ ನಿಂತು ನಿರೂಪಿಸ್ತಾರೆ. ವೈದಿಕರು, ಅವರ ಯಜ್ಞಯಾಗಾದಿಗಳು, ಅದನ್ನು ವಿರೋಧಿಸಿ ಬಂದ ಜೈನ ಧರ್ಮ, ಬೌದ್ಧ ಭಿಕ್ಷೆಗಳ ಕತೆ, ಅನಂತರ ಬಂದ ಜೈನರ ಆಳ್ವಿಕೆ, ತರುವಾಯ ಪ್ರವರ್ಧಮಾನಕ್ಕೆ ಬಂದ ಕಾಪಾಲಿಕರು, ಜಂಗಮರು, ಇವುಗಳ ಹಿನ್ನೆಲೆ ಕೊಡ್ತಾ ಲೇಖಕರು ಸಾಂಸ್ಕೃತಿಕ ವಿಕಾಸವನ್ನ ಇಲ್ಲಿ ಗುರುತಿಸ್ತಾರೆ. ಮೂಕಜ್ಜಿ
ನಮ್ಮ ಕಾರಂತರು ಸೃಷ್ಟಿಸಿದ ಅಪೂರ್ವವಾದ ಪಾತ್ರಗಳಲ್ಲೊಂದು. ಅಶ್ವತ್ಥ ವೃಕ್ಷ ಮೂಕಜ್ಜಿ ಕೂತುಕೊಳ್ಳೋ ಒಂದು ಸ್ಥಳ. ಇದು ಒಂದು ಧ್ಯಾನನೇ ಮಡುಗೆಟ್ಟಿದ ಸಂಕೇತದ ಹಾಗೆ ಚಿತ್ರದಲ್ಲಿ, ಕಾದಂಬರಿಯಲ್ಲಿ ಆ, ಚಿತ್ರಿತವಾಗಿದೆ. ಇಲ್ಲಿ ನಾವೇನನ್ನ ಗುರುತಿಸ್ಬೇಕು ಅಂದ್ರೆ, ಈ ಧ್ಯಾನ ದೈವ ಕೇಂದ್ರಿತವಾದದ್ದಲ್ಲ, ಪ್ರಕೃತಿ ಕೇಂದ್ರವಾದದ್ದು ಅನ್ನೋದನ್ನ. ಕಾರಂತರು ತಮ್ಮ ತತ್ವಜ್ಞಾನದ ಪ್ರತಿನಿಧಿಯಾದ ಮೂಕಜ್ಜಿಗೆ ಒಂದು ಅತೀಂದ್ರಿಯ ಕಾಣಿಕೆಯ ಶಕ್ತಿಯನ್ನು ಕೊಟ್ಟು, ಅವಳ ಕನಸುಗಳ ಮೂಲಕ ಮಾನವೇತಿಹಾಸದ ದೃಶ್ಯಗಳನ್ನು ಮೂರ್ತೀಕರಿಸುವ ಒಂದು ಕಲ್ಪನೆಯನ್ನು ತುಂಬಾ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ಈ ಕಾದಂಬರಿಗೆ ಕಥಾನಾಯಕ ಇಲ್ಲ, ನಾಯಕಿಯೂ ಇಲ್ಲ. ಹಾಗಂತ ಮೂಕಜ್ಜಿ ಕೂಡ ಇಲ್ಲಿ ನಾಯಕಿ ಅಲ್ಲ. ಇಲ್ಲಿ ಮೂಕಜ್ಜಿದು ಒಂದು ರೀತಿ ಅಸ್ತಿತ್ವವಾದ, ಜೊತೆಗೆ ನಾಸ್ತಿಕವಾದವೂ ಅಲ್ಲದ ಒಂದು ರೀತಿಯ ಅಸ್ತಿತ್ವವಾದ ಅಂತ ಕರಿಬಹುದು. ಮನುಷ್ಯನಿಗೆ ಒಂದು ಅಸ್ತಿತ್ವ ಮುಖ್ಯ. ತನ್ನ ಅಸ್ತಿತ್ವ ಅವಧಿಯಲ್ಲಿ 4 ದಿನ ಚಂದಾಗಿರಬೇಕು ಅನ್ನೋದು ಆಕೆ ತತ್ವ. ಇಲ್ಲಿ ಚಂದಾಗಿ ಅಂದ್ರೆ ಏನು? ಈ ಜೀವನದಲ್ಲಿ ಮನುಷ್ಯನೇ ಆಧಾರ. ಇದನ್ನು ಹೇಳಬೇಕಾದ್ರೆ ಅವಳು ಮಾತಲ್ಲೇ ಒಂದ್ ಕಡೆ ಬರುತ್ತೆ, ಇರೋಷ್ಟು ದಿನ ನಮಗೂ ಹಿತವಾಗಿ 4 ಜನರಿಗೂ ಹಿತ ಆಗುವ ಹಾಗೆ ಬಾಳೋದಪ್ಪ. ಬರೀ ಮನುಷ್ಯರಿಗಷ್ಟೇ ಅಲ್ಲ, ಆಚೀಚಿನ ಎಲ್ಲ ಜೀವಿಗಳಿಗೂ ಹಿತವಾಗುವ ಹಾಗೆ ಇರಬೇಕು. ನಿಜವಾಗಿಯೂ ಇದು ಸುಲಭವಾದ ಕ್ರಮ ಅಂತ ಕಾಣಿಸಿದ್ರು ಆಚರಣೆಗೆ ತರೋದು ಬಹಳ ಕಷ್ಟ. ಈ ಕಠಿಣತೆಯನ್ನ ಸರಳ ಮಾಡೋ ಉಪಾಯವನ್ನು ಮೂಕಜ್ಜಿನೇ ಕೊಡ್ತಾಳೆ. ಒಂದ್ ಕಡೆ ಆಕೆ ಹೇಳ್ತಾಳೆ, ನೋಡಿ, ಮನುಷ್ಯ ಇಷ್ಟಾದ್ರೂ ಮಾಡಬಹುದು, ಇನ್ನೊಬ್ಬರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಬದುಕೋದು, ಬೇರೆಯವ್ರಿಗೆ ಸುಖ ಕೊಡೋಕ್ಕಾಗದೇ ಇದ್ರೂ ಬೇಡ, ದುಃಖ ಕೊಡದೇ ಇರೋದು. ಈ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು ಮೂಕಜ್ಜಿ ಒಬ್ಬ ಅಸ್ತಿತ್ವವಾದಿ ಅಂತ. ಅಷ್ಟೇ ಅಲ್ಲ, ಮಾನವತಾವಾದವನ್ನ ಪ್ರತಿಪಾದಿಸುವ ಆಕೆ ಒಬ್ಬ ತತ್ವಜ್ಞಾನಿ ಕೂಡ. ಇನ್ನೊಂದು ಗಮನಿಸಬೇಕಾದಂತಹ ವಿಚಾರ ಏನು ಅಂತಂದ್ರೆ, ಕಾರಂತರು ಬಳಸೋ ಸಂಕೇತ ಅಥವಾ ರೂಪಕಗಳು ಇಲ್ಲಿ 3 ಊರುಗಳ ಪ್ರಸ್ತಾಪದಲ್ಲಿ ಬರುತ್ತೆ. ಅವು ಯಾವುವು ಅಂದ್ರೆ ಮೂಡೂರು, ನಡೂರು, ಪಡೂರು. ಅಲ್ಲಿ ಇರೋದೇ ಬಸರಿಕಟ್ಟೆ, ಅಶ್ವತ್ಥಕಟ್ಟೆ ಅಥವಾ ಬಾಳ್ಕಟ್ಟೆ ಮತ್ತು ಬೂದಿಕಟ್ಟೆ. ಹಾಗೆ ವಿಚಾರ ಮಾಡಿ, ಇವು ಒಬ್ಬ ಮನುಷ್ಯನ ಬದುಕಿನ ಗತಿಗಳಿಗೆ ಸಂಕೇತಗಳು ಅಂತ ಅನ್ಸೋಲ್ವಾ? ಮೂಡೂರು ಅಂದ್ರೆ ಮೂಡುವ ಅಂದ್ರೆ ಹುಟ್ಟುವ ಊರು. ಅದು ಸೂರ್ಯ ಹುಟ್ಟೋ ದಿಕ್ಕೂ ಹೌದು, ಅದು ಮನುಷ್ಯ ಜನ್ಮ ತಾಳುವ ತಾವೂ ಹೌದು. ನಡೂರು ಅಂದ್ರೆ ನಡುವೆ ಇರುವ ಊರು, ನಾವು ನಡೆದಾಡೋ ಊರು. ಇನ್ನು ಪಡೂರು ಸೂರ್ಯ ಮುಳುಗುವ, ಜೀವ ಕಂತುವ, ಪವಡಿಸುವ ಊರು. ಈ ಜಗತ್ತೆಲ್ಲ ಈ 3 ಊರಲ್ವಾ? ಇಲ್ಲಿ ಬರೋ ಬಸರಿಕಟ್ಟೆ, ಬಾಳ್ಕಟ್ಟೆ, ಬೂದಿಕಟ್ಟೆ ಇವುಗಳ ಕುರಿತು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ. ಕಥೆಯಲ್ಲಿ ಅನೇಕ ಪಾತ್ರಗಳು ಬರ್ತವೆ. ಅವುಗಳಲ್ಲಿ ಮುಖ್ಯವಾಗಿ ತಿಪ್ಪಜ್ಜಿ, ರಾಮಣ್ಣ, ಆತನ ಪತ್ನಿ ನಾಗಿ, ಸೀನಪ್ಪ, ಜನಾರ್ದನ, ಡೋಂಗಿ ವೇದಾಂತವನ್ನ ಮುಂದೆ ಮಾಡಿ ಸಮಯಕ್ಕೆ ತಕ್ಕಂತೆ ಭಗವದ್ಗೀತೆಯನ್ನು ಉಲ್ಲೇಖಿಸುವ ಅನಂತರಾಯನ ಹುಸಿ ವ್ಯಕ್ತಿತ್ವನ ಕಂಡ ಅಜ್ಜಿ, ಆತನಿಗೂ ರಾಮದಾಸನಿಗೂ ಇರೋ ವಿಕೃತ ಲೈಂಗಿಕ ಸಂಬಂಧವನ್ನ ಬಯಲಿಗೆಳೆಯೋದ್ರ ಮೂಲಕ ಈ ಕಥೆ ಅಂತ್ಯವಾಗುತ್ತೆ. ಮನುಷ್ಯನ ಲೈಂಗಿಕ ಜೀವನದ ಅನೇಕ ಸತ್ಯಗಳನ್ನು ಮೂಕಜ್ಜಿ ತನ್ನ ಕನಸುಗಳ ಮೂಲಕ ನಮ್ಮ ಮುಂದೆ ಮಂಡಿಸ್ತಾಳೆ. ಮನುಷ್ಯನ ಇತಿಹಾಸ, ಪುರಾಣಗಳನ್ನ ಕಾಮದ ನೆಲೆಯಲ್ಲಿ ಕಾಣಿಸುವ ಪ್ರಯತ್ನವೂ ಇಲ್ಲಿದೆ. ವರ್ತಮಾನದಲ್ಲಿ ಕಾದಂಬರಿ ಹೇಳುವ ಕತೆ ಸುಬ್ರಾಯ ಮತ್ತು ಅವನ ಬಂಧು ಮಿತ್ರರ ಲೈಂಗಿಕ ಜೀವನದ ಒಂದು ಕಥೆನೂ ಹೌದು. ಮೊದಲನೆಯದು ಮೂಕಜ್ಜಿಯ ಬಾಲವೈಧವ್ಯ, ನಂತರದ್ದು ಸುಬ್ರಾಯನ ವಿವಾಹ ಮತ್ತು ಕೌಟುಂಬಿಕ ಜೀವನ, ಆಮೇಲೆ ನಾರಾಯಣನ ಪ್ರೇಮ ಜೀವನ, ಜನಾರ್ದನ ಪ್ರೇಮ ಸಾಹಸಗಳು, ರಾಮಣ್ಣನ ಸೋಲು ಗೆಲುವುಗಳು, ನಾಗಿಯ ವಿವಾಹೇತರ ಸಂಬಂಧ, ಸೀನಪ್ಪನ ಲೈಂಗಿಕ ವಿಕೃತಿ, ಅನಂತರಾಯನ ಲೈಂಗಿಕ ಕಾಮ. ಹೀಗೆ ಒಂದು ರೀತಿಯ ಪ್ರೇಮ ಕಾಮಗಳ ಮೀಮಾಂಸೆ ಈ ಕಾದಂಬರಿಯಲ್ಲಿ ನಡೆದಿದೆ. ಲೈಂಗಿಕ ಪ್ರತಿಮೆಗಳು ಕಾಲದಿಂದ ಕಾಲಕ್ಕೆ ಬದಲಾದ ಕೆಲವು ಸೂಚನೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗೆ ನಮ್ಮ ಸುತ್ತಲ ವರ್ತಮಾನದ ಬದುಕಿನಲ್ಲಿ ಲೈಂಗಿಕ ಅಪೇಕ್ಷೆಗಳ ಒಂದು ವಿನ್ಯಾಸವನ್ನು ಕೂಡ ಕಾಣಬಹುದು. ಹಾಗಾಗಿ ಭೌತಿಕ ಅವಲೋಕನಕ್ಕೆ ಕನಸುಗಳು ತರುವ ಕಾಣಿಕೆಗಳು ಮಿಳಿತಗೊಂಡು ಇಲ್ಲಿಯ ದರ್ಶನ ಒಂದು ರೀತಿ ಸಂಕೀರ್ಣ ಆಗ್ತಾ ಹೋಗೋದನ್ನ ನಾವು ಗುರುತಿಸಬಹುದು. ಕಾದಂಬರಿ ಬಗ್ಗೆ ಇರುವಂತ ಮುಖ್ಯವಾದ ಟೀಕೆ ಏನಂದ್ರೆ, ಕಾರಂತರು ತಮ್ಮ ವಿಚಾರಗಳನ್ನ ಮುಖವಾಡವಾಗಿ ಮೂಕಜ್ಜಿಯ ಪಾತ್ರದ ಮೂಲಕ ಸೃಷ್ಟಿಸಿದ್ದಾರೆ ಅನ್ನೋದು. ಹಾಗೇನೆ ಕಥಾ ಶರೀರ ತೀರ ದುರ್ಬಲವಾಗಿದೆ, ಮಾನವಶಾಸ್ತ್ರದ ವಿವರಗಳೇ ಇಲ್ಲಿ ವಿಜೃಂಭಿಸಿವೆ ಅನ್ನೋದು. ಜೊತೆಗೆ ಮೂಕಜ್ಜಿಯ ಪಾತ್ರ ಕಾರಂತರ ವಾಸ್ತವವಾದಿ ದೃಷ್ಟಿಕೋನಕ್ಕೆ ಹೊರತಾದದ್ದು ಇತ್ಯಾದಿ ಇತ್ಯಾದಿ. ಕಾದಂಬರಿಯಲ್ಲಿ ಮೂಕಜ್ಜಿಯ ಪಾತ್ರವನ್ನೇ ಕೇಂದ್ರ ಪಾತ್ರವಾಗಿ, ಕೇಂದ್ರ ಪ್ರಜ್ಞೆಯಾಗಿ ಅಥವಾ ಕೇಂದ್ರ ಬಿಂದುವಾಗಿ ನೋಡಿದಾಗ ಇಂಥ ಪ್ರತಿಕ್ರಿಯೆಗಳು ಸಹಜ ಅಂತ ಅನ್ಸುತ್ತೆ. ಆದರೆ ಕಾದಂಬರಿಯ ಕೇಂದ್ರ ಬಿಂದು ಅಜ್ಜಿ ಅಲ್ಲ. ಕಾದಂಬರಿಯ ಕೇಂದ್ರ ನೆಲೆಗಳನ್ನು ಸುಬ್ರಾಯನ ನಿರೂಪಣೆಯಲ್ಲಿ ನಾವು ಅರಸಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ
ಕಾದಂಬರಿಯಲ್ಲಿ ಸೂಚಿತವಾಗಿರುವ ಕೆಲವು ಜೀವನ ದೃಷ್ಟಿಗಳು ಹಾಗೂ ಶೈಲಿಗಳು ಇದು ಸಂಧಿಸುವ ನೆಲೆ ಯಾವುದು ಅಂದ್ರೆ ನಿರೂಪಕ ಸುಬ್ರಾಯನ ಪ್ರಜ್ಞೆ. ಮೂಕಜ್ಜಿ ಪ್ರತಿಪಾದಿಸೋದು ಕೂಡ ಒಂದು ತೆರನಾದ ಒಂದು ರೀತಿಯ ಕಾಣಿಕೆ ಅಂತ ಅಂದ್ಕೋಬಹುದು. ಈ ಕನಸುಗಳು ಸುಬ್ರಾಯನಿಗೆ ಯಾಕೆ ಮುಖ್ಯವಾಗುತ್ತೆ ಅಂದ್ರೆ ಅವು ಅವನಿಗೆ ತನ್ನ ವರ್ತಮಾನದ ಅನುಭವ, ಅವಲೋಕನ ಅವಲೋಕನಗಳಿಗೆ ಸ್ಥಾಯಿಯಾದ ಒಂದು ಹಿನ್ನೆಲೆಯನ್ನ ಒದಗಿಸುತ್ತವೆ. ಹಾಗಾಗಿ ಈ ಕಥನದಲ್ಲಿ ನನ್ನ ಪ್ರಕಾರ ಮೂಕಜ್ಜಿ ಚಿರ, ಸುಬ್ರಾಯ ಚರ. ನೋಡಿ, ಕಾದಂಬರಿಯಲ್ಲಿ ಹಲವಾರು ಸಂಭಾಷಣೆಗಳು ಬರುತ್ತೆ. ಕೆಲವು ಮಾತುಗಳನ್ನ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನವನ್ನ ಮಾಡ್ತೀನಿ. ಇವೆಲ್ಲವೂ ಮೂಕಜ್ಜಿಯ ಮಾತುಗಳು, ಅಂದ್ರೆ ಕಾರಂತರ ಮಾತುಗಳು ಕೂಡ ಹೌದು. ಗುಡಿನೂ ಶಾಶ್ವತ ಅಲ್ಲ, ಅಲ್ಲಿಯ ದೇವರು ಶಾಶ್ವತ ಅಲ್ಲ. ಒಬ್ಬ ಶಾಶ್ವತವಾದ ದೇವರು ಇದ್ದಾನೆ ಅಂದ್ಕೊಂಡ್ರು ಕೂಡ ಅವನು ಎಂಥವನು ಅನ್ನೋದು ನಮ್ಮ ಎಟುಕಿಗೆ ಸಿಕ್ಕಿಲ್ಲ. ನಾವು ನಮ್ಮ ಬುದ್ಧಿಗೆ ಸಮನಾಗಿ 100,000 ಗಟ್ಟಲೆ ದೇವರುಗಳನ್ನ ಮಾಡಿಕೊಂಡು ಇದೇ ನಿಜ ಅದೇ ನಿಜ ಅಂತ ಮರಳು ಮಾತಾಡಿದವರು ಸಂಕಟ ಬಂದಾಗೆಲ್ಲ ದೇವ್ರ ಹತ್ರ ಹೋಗಿ ಅಪ್ಪ ಅದನ್ನು ಕೊಡು, ಅಪ್ಪ ಇದನ್ನು ಕೊಡು ಅಂತ ಬೇಡದವ್ರೆ. ಇನ್ನೊಂದ್ ಕಡೆ ಬರುತ್ತೆ, ಇರೋದು ಅಸಹ್ಯ ಅಲ್ಲ, ಇರೋದು ಅಸಹ್ಯವಲ್ಲ, ಸಾಯುವುದು ಅಸಹ್ಯ ಅಲ್ಲ, ಹುಟ್ಸೋದು ಮಾತ್ರ ಅಸಹ್ಯನಾ? ಗಂಡು ಹೆಣ್ಣುಗಳನ್ನ ಒಟ್ಟಿಗೆ ಬೆಸೆದು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಸುಖಕ್ಕೋ ದುಃಖಕ್ಕೋ ಒಂದುಗೂಡಿಸುವ ಶಕ್ತಿ ಅಸಹ್ಯವೇ? ಈ ಪ್ರಶ್ನೆಯನ್ನ ಮುಖರ್ಜಿ ಕೇಳ್ತಾಳೆ. ಇನ್ನೊಂದು ಕಡೆ ಬರುತ್ತೆ, ನಾವು ಹುಟ್ಟು ಬಂದಿದ್ದೀವಿ, ಕೈ ಮೂಗು ಬಾಯಿ ಪಡೆದು ಅವೆಲ್ಲ ಇರೋದು ಯಾತಕ್ಕೆ? ಕಚ್ಚಲಿಕ್ಕೆ ಹುಲಿಯ ಬಾಯಿ ಕೊಡು, ಹೊರಲಿಕ್ಕೆ ಆನೆಯ ಮೈ ಕೊಡು, ನುಸುಳಲಿಕ್ಕೆ ನುಸಿಯ ಶರೀರ ಕೊಡು ಅಂದ್ರೆ ಹೇಗಾದೀತು? ಎಲ್ಲರಿಗೆ ಎಲ್ಲವೂ ಬೇಕಾದ್ರೆ ಅವನು ಕೊಡುವುದಾದ್ರೂ ಎಲ್ಲಿದ್ದ? ಅವನೇ ನಮ್ಮನ್ನು ಹುಟ್ಟಿಸಿದಾನೆ ಅಂತ ತಿಳಿಯುವುದಾದ್ರೆ ಕೊಡುವಷ್ಟನ್ನು ಕೊಟ್ಟೇ ಹುಟ್ಟಿಸಿದಾನೆ ಅಂತ ನಾವು ತಿಳ್ಕೋಬೇಕು. ನೋಡಿ, ಎಂಥ ಆಧ್ಯಾತ್ಮಿಕ ಚಿಂತನೆ ಇದೆ ಮಾತುಗಳಲ್ಲಿ. ಹಾಗೇನೆ ಇನ್ನೊಂದು ಕಡೆ ಬರುತ್ತೆ, ಹೆಂಡತಿ ಮಕ್ಕಳನ್ನ ಬಿಟ್ಟರು ದಾಸರು, ವಿಠ್ಠಲನನ್ನ ನಾರಾಯಣನನ್ನ ನಂಬಿ ಹಾಡಿದ್ರು, ನಂಬಿದ್ದು ಹಾಡಿದ್ದೇ ಹಾಡಿದ್ದು, ಅವರು ತಮ್ಮ ಹೆಂಡರನ್ನ ದಾರಿ ಮೇಲೆ ಕೆಡದು ಹೋದದ್ದು ಅಷ್ಟೇ ನಿಜ. ಹಾಗೆ ಮಾಡಿ ಬೇಡಿದ್ದು ಯಾರನ್ನ? ತಮ್ಮ ಹೆಂಡಿರೊಡನೆ ಸುಖವಾಗಿ ವೈಕುಂಠದಲ್ಲೋ ಕೈಲಾಸದಲ್ಲೋ ಇರೋಂಥ ವಿಷ್ಣುವನ್ನ, ಶಿವನನ್ನ. ಅವ್ರೇನ್ ಕೊಟ್ಟಾರು? ಅವ್ರಿಗೂ ಅವ್ರ ಹೆಂಡತರಿಂದ ಮುಕ್ತಿ ಸಿಗದೆ ಇರುವಾಗ. ಹೀಗೆ ವೈರುಧ್ಯದ ಮಾತುಗಳ ಜೊತೆಗೆ ಇನ್ನೂ ಒಂದು ಮಾತು ಮುಖ್ಯವಾಗಿದೆ. ಭೂಮಿಲಿ ಹುಟ್ಟಿದ ಎಲ್ಲರೂ ಒಟ್ಟುಗೂಡಿ ಒಬ್ಬ ದೇವರನ್ನ ಮಾಡ್ಕೊಂಡಿದ್ದಾರೆ. ಅವನೇನು ಮಾಡ್ತಿದ್ದಾನೋ? ಯಾರ್ಯಾರು ನನ್ನ ನಂಬುತ್ತಿದ್ದಾರೆ, ಯಾರ್ಯಾರು ನಂಬೋದಿಲ್ಲ ಅಂತ ಹುಡುಕೊಂಡು ಹೋಗ್ಲಾರ ಅವನು. ಅವನ ಚಿಂತೆಯೇ ಇಲ್ಲದ ಪ್ರಾಣಿಗಳಿಲ್ವೋ? ಅವುಗಳನ್ನು ಬದುಕಿಸಿ ಇರಿಸಿದನಲ್ಲ. ಅವನನ್ನ ತಿಳಿಯಬೇಕಾದ್ರೆ ನಾವು ಅವನನ್ನ ಹುಡುಕಿದ ಹಾಗೆ ಅವನೂ ನಮ್ಮನ್ನ ಹುಡುಕೊಂಡ್ ಬರ್ಬೇಕಾದಿಲ್ಲ. ನಾವೇ ಅವನಲ್ಲಿ ಪ್ರಶ್ನೆಗಳನ್ನ ಕೇಳ್ತೀವಿ, ನಾವೇ ಅವಕ್ಕೆ ಉತ್ತರಗಳನ್ನ ಹೇಳ್ಕೋತೀವಿ. ನಮಗೆ ಇಷ್ಟ ಕಂಡಂತೆ ನಡೆದಾಗ ದೇವರ ಇಚ್ಛೆ ಅಂತೀವಿ, ಅನಿಷ್ಟ ಪ್ರಾಪ್ತಿಸಿದಾಗ ಅನಿಷ್ಟ ಅಂತೀವಿ. ದೇವರು ಕೊಟ್ಟ ಆಯುಷ್ಯವನ್ನ ಇಷ್ಟದ ಕಾಲ ಇದ್ದಷ್ಟು ಕಾಲ ಉಳಿದ ಮಕ್ಕಳ ಜೊತೆ ಬಾಳಿ ಬದುಕೋದೆ ಪೂಜೆ. ಈ ಬುದ್ಧಿವಂತಿಕೆ ಯಾಕೆ ಬರಬಾರದು ನಮಗೆ ಅಂತ ಮುಖರ್ಜಿ ಪ್ರಶ್ನೆ ಮಾಡ್ತಾಳೆ. ಇನ್ನೊಂದೆರಡು ಸಂಭಾಷಣೆಗಳು ಹೇಳ್ತೀನಿ. ನಮ್ಮ ಹಾಗೆ 1000 ಅಲ್ಲ, ಕೋಟಿ ಕೋಟಿ ಪ್ರಾಣಿಗಳಿವೆ. ಅವು ಯಾವತ್ತಾದ್ರೂ ಯಾರನ್ನಾದ್ರೂ ಬೇಡೋದನ್ನು ನೀವು ಕಂಡಿದೀಯಾ? ಮತ್ತೆಲ್ಲ ಬಿಡು, ಅವು ತಮ್ಮ ಅನ್ನವನ್ನೇ ಬೇಡೋದಿಲ್ಲ, ಮಲಗಲು ತಾವನ್ನೂ ಬೇಡೋದಿಲ್ಲ, ಹುಲಿ ಎದುರಿಗೆ ಹುಲಿ ಬಂದ್ರೆ ಸಹಾಯ ಮಾಡುವಂತಲೂ ಬೇಡೋದಿಲ್ಲ. ಬುದ್ಧಿ ಬಂದ ಮನುಷ್ಯ ಅದಕ್ಕಿಂತನೂ ಕಳಪೆ ಆದ್ರೆ ಹೇಗೆ ಅನ್ನೋ ಪ್ರಶ್ನೆ ಮಾಡುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಮೂಕಜ್ಜಿ ಸಾವನ್ನ ವಾಸ್ತವಿಕ ನೆಲೆಯಲ್ಲೇ ಕಾಣೋ ಒಂದು ಬದ್ದಿಟ್ಟೆ. ಸುಬ್ರಾಯನ ತಂದೆ ಸತ್ತ ಸಂದರ್ಭದಲ್ಲಿ ಸುಬ್ರಾಯ ಅಳ್ತಾ ಇರ್ತಾನೆ. ಅವನಿಗೆ ಹೇಳೋ ಮಾತುಗಳು ತುಂಬಾ ಸೂಕ್ಷ್ಮವಾಗಿದ್ದಾವೆ. ಇದೇ ಏನು ನಿನ್ನ ಗಂಡಸ್ತನ? ನೀನೇನು ನಾನೇನು? ಯಾರೇನು? ಯಾರು ಶಾಶ್ವತ? ಹೋಗಿ ಕೊಳ್ಳಿ ಇಟ್ಟು ಉರಿಸ್ಬಾ. ಇದೆಲ್ಲ ಒಂದು ಆಟ. ಕನಸು ಅಂದ್ರೆ ಕನಸು, ನಾವು ಕಟ್ಟಿಕೊಂಡು ಹಾಗಿರುತ್ತೆ ಕನಸು. ಒಳ್ಳೆಯದು ಅಂದ್ರೆ ಒಳ್ಳೆಯದು, ಕೆಟ್ಟದ್ದು ಅಂದ್ರೆ ಕೆಟ್ಟದ್ದು. ಇದು ಭ್ರಮೆ ಅಂದ್ರೆ ಭ್ರಮೆ, ನಿಜ ಅಂದ್ರೆ ನಿಜ. ನಿನಗೆ ಹೇಳ್ತೀನಿ ಕೇಳೋ ಸುಬ್ರಾಯ, ನಮಗೆ ಕನಸು ಗಿನಸು ಎಂಬುದಿರೋ ತನಕವೂ ಅದು ಅಷ್ಟೇ ನಿಜ. ಸಂಸಾರನೂ ಹಾಗೆ, ಸುಖ ದುಃಖಗಳು ಹಾಗೇನೆ, ದೇವರು ಹಾಗೇನೆ, ದಿಂಡ್ರು ಹಾಗೇನೆ. ಅವು ಎಲ್ಲ ನಾವು ಕಟ್ಟಿಕೊಂಡ ಹಾಗೆ. ಗಟ್ಟಿ ಮನಸ್ಸು ಮಾಡ್ಕೊ ಮಗು ಅಂತ ಬುದ್ಧಿ ಹೇಳ್ತಾಳೆ. ಈ ರೀತಿಯಾಗಿ ಅಜ್ಜಿ ಆಡೋ ಧಾರ್ಮಿಕ ಅರ್ಥಪೂರ್ಣ ಮಾತುಗಳನ್ನ ಕೇಳ್ತಾ ಹೋದ್ರೆ ಅದಕ್ಕೆ ಕೊನೆ ಮೊದಲಿಲ್ಲ. ಮುಖಜ್ಜಿಯ ಕನಸುಗಳು ಕಾದಂಬರಿಯ ಆಳ ಅಗಲ ವಿಸ್ತಾರ ಅರ್ಥ ಆಗ್ಬೇಕು ಅಂದ್ರೆ ನೀವು ಆ ಕಾದಂಬರಿಯನ್ನೇ ಓದ್ಬೇಕು. ಅಲ್ಲಿಯ ಪ್ರತಿ ಮಾತುಗಳು, ಹೇಳಿಕೆಗಳು, ಸನ್ನಿವೇಶಗಳು, ಸಂದರ್ಭಗಳು ಓದುಗನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವಂಥವು. ಈ ಎಲ್ಲ ನಿಟ್ಟಿನಲ್ಲಿ ಮೂಕಜ್ಜಿಯ ಕನಸುಗಳು ಕಾದಂಬರಿಯನ್ನ ಒಪ್ಪೋರು ಇದ್ದಾರೆ, ನಿರಾಕರಿಸೋರು ಇದ್ದಾರೆ. ಆದರೆ ಪ್ರತಿಯೊಬ್ಬರು ಹೇಳೋ ಮಾತು ಕನ್ನಡದ ಮಟ್ಟಿಗೆ ಇದೊಂದು ವಿಶಿಷ್ಟವಾದ ಕಾದಂಬರಿ ಅನ್ನೋದು. ಹಾಗಾಗಿ
ನೀವು ಕೂಡ ಮೂಕಜ್ಜಿಯ ಕನಸುಗಳನ್ನು ಓದಿ ಅದನ್ನು ಆಸ್ವಾದಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.